ಓಕೆ, ಒಂದು ಸ್ಮಾಲ್ ರ್ಯಾಪಿಡ್ ಫೈರ್ ತರ ಒಂದು 2 minutes ಅಷ್ಟೇ. ಅಂದ್ರೆ ಒಬ್ಬೊಬ್ರಿಗೂ ಡಿಫ್ರೆಂಟ್ ಕ್ವೆಶ್ಚನ್ಸ್ ಸೇಮ್ ಕ್ವೆಶ್ಚನ್ ಫಾರ್ ಬೋತ್. ಫಸ್ಟ್ ಯಾರು ಹೇಳ್ತಾರೆ? ಫಸ್ಟ್ ಇಯರ್ ಹೇಳ್ತೀರಾ ಅವ್ರು ಹೊಡಿಬೇಕು ಪಟ್ ಅಂತ. ಹೊಡಿಯೋಕೆ ಅಷ್ಟೊಂದು ಆಸೆ ಇದೆಯಾ ನಿಮಗೆ? ಅದನ್ನ ಬರೀ ಪ್ರೋಮೋ ಮಾಡ್ತಾರೆ, ಟಪ್ 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 ಅಂತ ಹೊಡಿತಾರೆ. So, ಏನಂದ್ರೆ ಅವ್ರ ಬಗ್ಗೆ ನಿಮಗೆ ಎಷ್ಟು ಗೊತ್ತು ಅಂತ ಹೇಳಿ ಅಷ್ಟೇ. ಸೊ ಹೇಳ್ಕೊಡಂಗಿಲ್ಲ ಎಲ್ಲ. ಇಂಡಸ್ಟ್ರಿಗೆ ಬರೋಕ್ಕೂ ಮುಂಚೆ ಸಂಜನಾ ಅವರು ಏನ್ ವರ್ಕ್ ಮಾಡ್ತಾ ಇದ್ರು? ಅವ್ರ ಬಗ್ಗೆ ನೀವೇ ಕ್ವೆಶ್ಚನ್ ಹೇಳ್ಬಿಟ್ರಿ ಅದ ಆನ್ಸರ್ ಅವಾಗ್ಲೇ. ಇರ್ಲಿ ಹೋಗ್ಲಿ. ಅವ್ರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು, ಬ್ಯಾಂಗ್ಳೂರ್ ಕೆಲಸ ಮಾಡ್ತಾ ಇದ್ರು. ಆಯ್ತಾ? ಯಾವ ಕಂಪ್ನಿ? ಹಾ, ಕಂಪ್ನಿ ಎಲ್ಲ ಹೇಳ್ಬೇಕು. ವರ್ಕ್ ಅಂದ್ರೆ ಫುಲ್ ಎಲ್ಲ ಇರುತ್ತೆ ಅಲ್ಲ? ಏನಿರುತ್ತೆ ವರ್ಕ್ ಅಂದ್ರೆ? ಏನಿರುತ್ತೆ ಅಂದ್ರೆ ಏನ್ ವರ್ಕು, ಎಲ್ ಮಾಡ್ತಾ ಇರೋದು, ಸೊ ಅದೆಲ್ಲ ಪಿನ್ ಕೊಡಬೇಕಾ ಬೇಡ? ಗೊತ್ತಿದ್ರೆ ಹೇಳಿ ಅದನ್ನು. ಈಗ ಅವರು ಬ್ಯಾಂಗ್ಳೂರಲ್ಲಿ ಇಂಜಿನಿಯರ್ ಆಗಿದ್ರು, ಸಾಫ್ಟ್ವೇರ್ ಇಂಜಿನಿಯರ್. ಯಾವ ಕಂಪ್ನಿ? CGI, ಡೆಲ್. ಸಂಜನಾ ಅವರ ಯಾವ್ದಾದ್ರು ಒಂದ್ ಮೂವಿಯಲ್ಲಿ ಅವರ ಕ್ಯಾರೆಕ್ಟರ್ ನೇಮ್ ಹೇಳಿ. ಸಂಜನಾ ಸಾಂಗ್ ಇದೆ ಅಲ್ಲ, ಸಂಜನಾ ಐ ಲವ್ ಯು ಸಂಜನಾ ಅಂತ. ನಮ್ಮ ಮೂವಿಯಲ್ಲೂ ಸಂಜನಾ ಅಂತ ಹೆಸರು, ಸಲಗಾಲ ಸಂಜನಾ ಅಂತ ಹೆಸರು. ನಿಮ್ ಹೆಸರು ಅಂದ್ರೆ ಅಷ್ಟೊಂದು ಚೆನ್ನಾಗಿದೆ. ಗೊತ್ತಿಲ್ಲ, ಇದು ಟೀಮ್ಸ್ ಇಟ್ಟಿರೋ ಹೆಸರು, ನಾನ್ ಕೇಳಿದ್ದಲ್ಲ, ಟೀಮ್ಸ್ ಇಟ್ಟಿರೋ. ಓಕೆ, ಹಾಗೆ ಕಿಸ್ ಮೂವಿಲಿ ಸರ್ ನೇಮ್ ಏನಿದೆ? ಅರ್ಜುನ್. ಅರ್ಜುನ್ ಜೊತೆಗಿದೆ ಅರ್ಜುನ್ ಅಲ್ಲ ಅಂಚನಾ ಅಂತ. ಓಕೆ, ನಿಮ್ ನೇಮು ಅವ್ರ ಮೊಬೈಲ್ ಅಲ್ಲಿ ಏನಂತ ಸೇವ್ ಮಾಡ್ಕೊಂಡಿದ್ದಾರೆ? ಯಾ ಗೊತ್ತಿಲ್ಲ. ಏನ್ ಸೇವ್ ಮಾಡಿದೀರಾ? ಸಂಜನಾ. ನನ್ ಡೂಡ್ ನೀವ್ ಏನಂತ ಸೇವ್ ಮಾಡ್ಕೊಂಡಿದೀರಾ ಅಂತ. ಏನ್ ಸೇವ್ ಮಾಡಿದೀನಿ ನಿಮ್ಮ? ನಿಮ್ಗೆ ಗೊತ್ತಿಲ್ವಾ? ಅಲ್ಲ, ತೋರ್ಸ್ಬೋಣ. ಓಕೆ, ನೋಡಿ, ಸಂಜನಾ ಅಂತಾನೆ ಇದೆ. ಸಂಜನಾ. ಓಕೆ ಓಕೆ, ಇವಾಗ ಅವ್ರನ್ನ ಕೇಳಿ ಏನ್ ಸೇವ್ ಮಾಡಿದ್ರು ಅಂತ. ನೀವೇನ್ ಸೇವ್ ಮಾಡಿದೀರಾ? ವಿರಾಟ್ ಅಂತಾನೆ ಇದೆ. ಸರ್ ನೀವ್ ಹೇಳ್ಬೇಕು ಸರ್ ಅದನ್ನ. ಅವ್ರು ಏನ್ ಸೇವ್ ಮಾಡಿದ್ದಾರೆ ಅಂತ ಅಯ್ಯೋ, ನೀವ್ ಹೇಳ್ಬೇಕಲ್ವಾ? ಅವ್ರು ಏನ್ ಸೇವ್ ಮಾಡಿದ್ರು ನಾನು ಹೆಂಗ್ ಹೇಳಕ್ಕಾಗತ್ತೆ? ಅದೇ rapid fire, ಅವ್ರ ಅದೇ ಬಗ್ಗೆ ಎಷ್ಟು questions. ಗೊತ್ತು ನಿಮಗೆ ಹೌದಾ? ಅಂತ ಹೇಳಿ. ವಿರಾಟ್ ಅನ್ನ ಸೇವ್ ಮಾಡಿದ್ದಾರೆ. ಕರೆಕ್ಟ್. ಪಾಪ ಅವರೇ ಆನ್ಸರ್ ಹೇಳಿದ್ರು. ಹೇಳ್ಬಿಟ್ಟೆ ನಾನು. ಈ ಪಾಯಿಂಟ್ ನನ್ಗೆ, ನಾನ್ ಹೇಳ್ದೆ ಅಲ್ಲ ಅದಕ್ಕೆ. ಓಕೆ, ಸರ್ ಬರ್ಡೇ ಅವಾಗ 13 March 11 March 93. Yes bro. Hey, what is it? Don't know my birthday. 11 March 93, 94. ಕರೆಕ್ಟ್ ಆಗಿ ಹೇಳ್ಬೇಕು. 13th March. ಎವ್ರಿ ಟೈಮ್ ಇದೊಂದು 10 ಸಲ ಡಿಸ್ಕಷನ್ ಆಗಿದೆ. ಎವ್ರಿ ಟೈಮ್ ಐ ಆಮ್ ಕನ್ಫ್ಯೂಸ್ ಬಿಟ್ವೀನ್ 13th and 11th. ಇಂಟರ್ನೆಟ್ ಇದಲ್ಲಿ ತೋರಿಸ್ತೀನಿ ನೋಡಿ. ಸಾರಿ ಬ್ರೋ. ಎರಡರಲ್ಲಿ ಒಂದು ಅದಂತೂ ಕರೆಕ್ಟ್ ಇಲ್ಲ. ಹೌದು. ಯಾ, ಯು ಫರ್ಗಾಟ್ ಮೈ ಬರ್ತ್ಡೇ? 13th ಅಥವಾ 11th, ಇದೆರಡಕ್ಕೂ ನನಗೆ ಪಾಯಿಂಟ್ಸ್ ಬೇಕು. ಹಾ, ಎರಡಕ್ಕೆ ಹೆಂಗೆ? ಓಕೆ, ಒಂದ್ ಹೇಳಿ, ಒಂದ್ ಕ್ಲಾಕ್ ಮಾಡ್ಬಿಡಿ. 11th ಮಾರ್ಚ್ ಅಲ್ಲ. ಹೌದು, ನಿಮ್ಗೂ ಗೊತ್ತಿಲ್ಲ? 11th March. ಕರೆಕ್ಟ್ ಅಲ್ಲ? ಇಲ್ಲ, ಇವಾಗ ನಾನು ಕರೆಕ್ಟ್ ವಿಕಿಪೀಡಿಯಾ ಫಸ್ಟ್ ಟೈಮ್ ಕರೆಕ್ಟ್ ಆಗಿ ಹೇಳ್ದೆ. ವಿಕಿಪೀಡಿಯಾದಲ್ಲಿ ತೋರಿಸ್ತೀನಿ. ತಪ್ಪ ವಿಕಿಪೀಡಿಯಾ ನಂಗೆ ಇಬ್ರು ಮಕ್ಳು ಹಾಕಿದಾರೆ ಅವರು. ನೋಡಿ, ಇಬ್ರು ಮಕ್ಕಳಾಗಿದ್ದಾರೆ. ಒನ್ ಹಸ್ಬೆಂಡ್ 2 children ಅಂತ. ವಿಕಿಪೀಡಿಯಾ ಅದ್ ಏಜ್ 32 ಹಾಕಿದ್ದಾರೆ. ಆ ವಿಕಿಪೀಡಿಯಾ ಎಲ್ಲ ನಂಬಕ್ಕಾಗಲ್ಲ. ಇವಾಗ ನಾನು ತೋರಿಸಲ್ಲ ನನ್ನ ಬರ್ಡೇ. ನೀ ತೋರ್ಸೋದಿಂದ ಹೇಳಾಯ್ತು 11th ಕರೆಕ್ಟ್ ಎಕ್ಸ್ಪ್ರೆಷನ್. ನನಗೆ ಗೊತ್ತಿರೋಂಗೆ ಅದೇ ಕರೆಕ್ಟ್ ಅಂತ ಅನ್ಕೊಂಡಿದ್ದೀನಿ. ಈಗ ನಿಮ್ಗೆ ಗೊತ್ತು? ಅಲ್ಲ, ನಾನು ಸರ್ಚ್ ಮಾಡಿ ವಿಕಿಪೀಡಿಯಾದಲ್ಲಿ ಕರೆಕ್ಟ್ ಅಲ್ವಾ ಪಾಪ? ಕರೆಕ್ಟ್ ನೋಡಿ, ಆದ್ರೂ ನಿಮ್ಗೆ ಕನ್ಫ್ಯೂಸ್ ಬಿಟ್ವೀನ್ 11th and ಬ್ರೋ. ಐ ಟೋಲ್ಡ್ 11th ಕರೆಕ್ಟ್. ನೆಕ್ಸ್ಟ್ ಕ್ವೆಶ್ಚನ್. 13 ಸಲ ಹೊಡಿತಾ ಇದ್ದಾರೆ ಸರ್. ಓಕೆ, ಕರೆಕ್ಟ್ ಇದೆ ಅಲ್ಲ? ಇಲ್ಲ, ನನಗೆ ಗೊತ್ತಿರೋ ತಪ್ಪು. ಇಲ್ಲ, ಹೋಗ್ಲಿ ಹೇಳಿ ಯಾವತ್ತು? 11 ಮಾರ್ಚ್. 11th ಮಾರ್ಚ್ ಬಟ್ ಎರಡೆರಡು ಹೇಳಿದ್ರಲ್ಲ, ಅದಕ್ಕೆ ಪಾಯಿಂಟ್ ಕಟ್. ಅವ್ರ ಬಗ್ಗೆ ಹಾಫ್ ಹೇಳಿ. ಪಾಯಿಂಟ್. ಹಾಫ್ ಪಾಯಿಂಟ್. ಇವ್ರ ಬರ್ಡೇನಾ? ಹಾಫ್. ಏನು ನನ್ನ ಬರ್ಡೇ? ಇವ್ ಕರೆಕ್ಟ್. ನಾನು ಹಿಂಗ್ ಬರ್ಬಿಡ್ನಲ್ಲ. ಈಗ ನೀವು ಕ್ಲಾಸ್ ತಗೊಳಕ್ಕೆ ರೆಡಿ 28th ಆಗಿರಿ. ಮಾರ್ಚ್. ಯಾವತ್ತು? 28th ಮಾರ್ಚ್. ಒಂದೇ ಮಂತ್ ಅಲ್ಲಿ ಇದೆ. ನೈಸ್. ಓಕೆ, ಅವ್ರ ಇಯರ್ ಇಲ್ಲ ಬೇಡ ಬೇಡ ಬಿಡಿ. ಓಕೆ, ಅವ್ರ ವಾಲ್ ಪೇಪರ್ ಏನಿದೆ ಮೊಬೈಲ್ ಅಲ್ಲಿ? ಇದು ಚೆನ್ನಾಗಿತ್ತು. ನೀವು ಕೇಳೋದು. ನೀವು ಯಾವ ಮೇಕಪ್ ಹಾಕಿದ್ರೆ ಬ್ರ್ಯಾಂಡ್ ಇಲ್ಲ? ಅದು ಬೇಡ, ಜಸ್ಟ್ ಮೊಬೈಲ್ ಜೊತೆಲಿ ಮೊಬೈಲ್ ಅಲ್ಲೆಲ್ಲ ನಾನು ಇನ್ನೊಬ್ಬರ ಮೊಬೈಲ್ಗೆ ವಾಲ್ ಪೇಪರ್ ಇನ್ನೊಬ್ಬರ ಮೊಬೈಲ್ ನನ್ನ ಹತ್ರ ನೋಡೋದೇ ಇಲ್ಲ. ನಮ್ಮಮ್ಮ ನಂಗೆ ಇಲ್ಲ, ಹೇಳಕ್ ಚಾನ್ಸೇ ಇಲ್ಲ. ಯಾಕಂದ್ರೆ ನಾನು ಆಲ್ಮೋಸ್ಟ್ ಬೆಳಿಗ್ಗೆ ಒಂದಿರುತ್ತೆ, ಸಂಜೆ ಒಂದಿರುತ್ತೆ, 2 days ಒಂದೊಂದಿರುತ್ತೆ. ಹೆಣ್ಮಕ್ಳೇ ಮನ್ಸ್ ಚಂಚಲ, ಅವರೇ ಏನೇನೋ ಇಟ್ಕೊಂತಾರೆ, ಅವ್ರಿಗೆ ಗೊತ್ತಿರಲ್ಲ. ನನಗೆ ಗೊತ್ತಿರಲ್ಲ. ಅಷ್ಟೊಂದು ಟೈಮ್ ಇರುತ್ತೆ ವಾಲ್ ಪೇಪರ್ ಚೇಂಜ್ ಮಾಡೋಕೆ? ವಾಲ್ ಪೇಪರ್ ಚೇಂಜ್ ಮಾಡಿ ಎಷ್ಟು ಇಲ್ಲ, ಬೇಕು? ಸೀರಿಯಸ್ಲಿ ನನ್ಗೆ ಎಷ್ಟು ವರ್ಷದಿಂದ ಒಂದೇ ಇದೆ ಗೊತ್ತಾ ವಾಲ್ ಏನಿದೆ ಪೇಪರ್? ವಾಲ್ ಪೇಪರ್? ನನ್ನ ಫೋಟೋ ಇದೆ. ನಾನು ನನ್ನ ಫೋಟೋಸ್ ಹಾಕಲ್ಲ. ಯೂಶ್ಲಿ ದೇರ್ದಿರುತ್ತೆ, ಅದು ಚೇಂಜ್ ಆಗ್ತಾ ಇರುತ್ತೆ. ಸೊ ಇವಾಗ ಶಿವನ್ ತ್ರಿಶೂಲ ಇದೆ. ಟ್ರಸ್ಟ್ ಹಿಮ್, ಹಿ ವಿಲ್ ಹ್ಯಾಂಡಲ್ ಎವ್ರಿಥಿಂಗ್ ಅಂತ ಇದೆ. ಸಿನಿಮಾ ರಿಲೀಸು ಸ್ವಲ್ಪ ಟೆನ್ಷನ್ ಆಗಿ ಹೋಗ್ಬಿಡುತ್ತೆ, ಅದಕ್ಕೆ ಹಾಕೊಂಡಿದ್ದೆ. ಟ್ರಸ್ಟ್ ಹಿಮ್, ಹಿ ವಿಲ್ ಹ್ಯಾಂಡಲ್ ಎವ್ರಿಥಿಂಗ್ ಅಂತ.
ಇವ್ರದ್ದು ಏನು ಹಾಕಲ್ಲ, ಖಾಲಿ ಬಂದ ತಕ್ಷಣ ಏನೋ ಒಂದಿರುತ್ತಲ್ಲ ಅದಿರುತ್ತೆ. ಮೊಬೈಲ್ Mobile ಅಲ್ಲೇ default ಅಲ್ಲಿ ಇರುತ್ತಲ್ಲ, ಅದು ಇರುತ್ತಾ? ತೋರ್ಸು ಅದಕ್ಕೆ ನಮ್ ಮೊಬೈಲ್ ತೋರ್ಸು ಫಸ್ಟ್. ಮೊಬೈಲ್ ಕಂಪ್ನಿ ಪ್ರೀತಿಯಿಂದ ಏನ್ ಕೊಡ್ತಾರ ಅದೇ ಮಾಡ್ತಾರೆ. ಅಲ್ವಾ ನಾವು ಪಾಪ ಅವ್ರಿಗೆ ಯಾಕೆ ಬೇಜಾರ್ 1 ಮಾಡ್ಸೋದು point ಅಂತ. ನನಗೆ. ನೆಕ್ಸ್ಟ್ ನನಗೆ ಪ್ರೀತಿಯಿಂದ ಅವ್ರೇನ್ ಕೊಡ್ತಾರ ಅದೇ ಇಟ್ಟು. ಓಕೆ ಇಬ್ರು ಕೂಡ ಇಂಜಿನಿಯರಿಂಗ್ ಮಾಡಿದೀರಾ, ಸೊ ಅವ್ರ ಬ್ರಾಂಚ್ ಅದು ಯಾವ ಬ್ರಾಂಚ್ ಅಲ್ಲಿ ಓದಿದ್ದೀರಾ? ಹೆಣ್ಮಕ್ಳು ಯಾವ್ದು ಓದ್ತಾರೆ? ಕಂಪ್ಯೂಟರ್ ಸೈನ್ಸ್ ಓಕೆ CS ಅಲ್ವಾ? ಸಿಎಸ್ ಹೌದಾ, ಸರಿ ಯಾವ್ದವ್ರು ಓದಿರೋದು? ಎಲೆಕ್ಟ್ರಿಕಲ್ ಅನ್ಸುತ್ತೆ. ಅದೇ ಫುಲ್ ಇನ್ನೂ ಇದೆ ಅಲ್ಲ ಇಸಿನಾ ಎಲೆಕ್ಟ್ರಾನಿಕ್ ಟ್ರಿಪ್ಲಿ ಹಂಗಾರೆ ಇವ್ರು ಇನ್ಯಾವುದೋ ಅದ್ಯಾವುದೋ ಇರುತ್ತಲ್ಲ ಅದು ಯಾವ್ದೋ ಓದಿದ್ದೀರ. ಯಾವ್ದೋ ಇರುತ್ತೆ ಅಂದ್ರೆ ಅಂದ್ರೆ ಮೇನ್ ಸ್ಟ್ರೀಮ್ ಅಲ್ಲಿ ಒಂದು 6-7 ಅಷ್ಟೇ ಇರೋದು. ಬ್ರೋ ಮೈನ್ ಇಸ್ ಅ ಕೋರ್ ಬ್ರಾಂಚ್. ಸಿವಿಲ್ ನೀನು ಮೆಕ್ಯಾನಿಕಲ್ ಅಲ್ಲ, ಹೇಳಿ ಇನ್ನೊಂದು 5 ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಎರಡರಲ್ಲಿ ಒಂದು ನೀನು. ಹೌದು, ಫುಲ್ ಹೇಳಿ. ಟ್ರಿಪ್ಲಿನೇ ಈಸಿ ಎರಡೇ. ಇಂಜಿನಿಯರಿಂಗ್ ಓದ್ಬೇಕಾದ್ರೆ ಒಂದು ಬ್ರಾಂಚ್ ಅಂದ್ರೆ ಅದಕ್ಕೊಂದು ಫುಲ್ ನೇಮ್ ಇರುತ್ತೆ ಗೊತ್ತಾ? ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್. ಅದು ಫಸ್ಟೇ ಕರೆಕ್ಟ್ ಆಗಿ ಹೇಳ್ತಾ ಇದೀನಿ ಎಲ್ಲಾದ್ನು. ಕರೆಕ್ಟ್ ಅದು. ಓಕೆ ನೈಸ್. ಏನು ಆಮೇಲೆ ಹೇಳು ಸಿವಿಲ್ ನೀನು ಮಾಡಿ ಮೀನ್ ಬೈ ಸಿವಿಲ್. ಮೇನ್ ಸ್ಟ್ರೀಮ್ ಅಂತ ಹೇಳಿದ್ಕೆ ನಾನು ಸಿವಿಲ್ ನೀನು ಅಂತ ಬಿಲ್ಡಪ್ ಅಲ್ಲಿ ಹೇಳಿದ್ದು. ಪಾಪ ಅವರೆಷ್ಟು ಯಾವ್ದನ್ನು ಹಂಗೆ ಕಡಿಮೆ ಮಾಡಿ ಮಾತಾಡಿಲ್ಲ, ಎಲ್ಲದಕ್ಕೂ ಸೇಮ್ ಕೊಟ್ಟೆ. ಗೊತ್ತಿದೆ ಅವ್ರಿಗೆ ಕಷ್ಟ, ಎಲ್ಲ ಬ್ರಾಂಚಲ್ಲಿ ಎಷ್ಟೆಷ್ಟಿದೆ ಅಂತ ಹೇಳಿ. ತುಂಬಾ ಕಷ್ಟ ಇದೆ ಅಲ್ವಾ ಇಂಜಿನಿಯರಿಂಗ್? ಇಲ್ಲ, ಇಂಜಿನಿಯರಿಂಗ್ ಒನ್ ಆಫ್ ಮೈ ವಂಡರ್ಫುಲ್ ಡೇಸ್ ನನ್ನ ಎಂಟೈರ್ ಲೈಫಲ್ಲಿ. ಸೊ ಓ ಮೈ ಗಾಡ್, ಇವಾಗ ಬಂದು ದೇವರನ್ನ ಕೇಳಿದ್ರೆ ವಾಪಸ್ ಇಂಜಿನಿಯರಿಂಗ್ ಲೈಫ್ಗೆ ಹೋಗೋ ಅಂದ್ರೆ ಖುಷಿಯಿಂದ ಹೋಗ್ಬಿಡೋದು. ಈ ಕಾಲೇಜ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಇದೆಯಲ್ಲ ಕೋಟ್, ದಟ್ ಈಸ್ 100% ಟ್ರೂ. ಓಕೆ, ನಂಗೇನು ಹಂಗೆ ಅನ್ಸಿಲ್ಲಪ್ಪ, ನಾನು ತುಂಬ ರ್ಯಾಂಕ್ ಸ್ಟೂಡೆಂಟ್ ಇದ್ದೆ ಅದಕ್ಕೆ. ಓಕೆ, ಇಬ್ರು ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದ್ರಿ. ಥ್ಯಾಂಕ್ ಯು. ಯಾರಿಗೆ ನಾನೇ ಗೆದ್ದಿತ್ತಾನೆ, ಒಂದು ಹಾಫ್ ಪಾಯಿಂಟ್ ಇದೆ ಅವ್ರಿಗೆ. ಹಲೋ, ಮೊಬೈಲ್ ನಾನು ಆ್ಯಕ್ಚುಲಿ ಇದು ನಾನು ಫಸ್ಟಿಗೆ ರೂಲ್ಸ್ ಹೇಳೋದೇ ಮರ್ತ್ಬಿಟ್ಟೆ. ನಿಮ್ಮ ಪಾಯಿಂಟ್ಸ್ ನೀವೇ ನೆನ್ಪಿಟ್ಕೊಬೇಕಿತ್ತು ಅಂತ ಹೇಳಿ. ಹೆಂಗ್ ರ್ಯಾಂಕ್ ಬಂತು ಗೊತ್ತಾಯ್ತು ನಿಮ್ಗೆ. ಓಕೆ, ಇಬ್ರಲ್ಲಿ ಯಾರು ಸಿಂಗರ್ ಯಾರಿದ್ದೀರಾ? ಬೆಸ್ಟ್ ಸಿಂಗರ್ ಅಂತ ಯಾರಾದ್ರು? ನಾನು ಹಾಡು ಹೇಳಿದ್ರೆ ನಾವೆಲ್ಲ ಇಲ್ಲಿ ವೈಂಡ್ ಅಪ್ ಕೂತಿ ಆಗೋದು. ಕೇಳಿ ತಲ್ಲಿನರಾಗೋಗ್ತೀವ. ಇವ್ರು ಹಾಡಿದ್ರೆ ಹಂಗಾಗುತ್ತೆ. ಹೌದಾ, ಹೇಳಿ ಹಾಗೆ. ಆಕ್ಚುಲಿ ಶಿ ಇಸ್ ಅ ಗುಡ್ ಸಿಂಗರ್. ಯಾವ್ದಾದ್ರು ಒಂದು 2 ಲೈನ್ಸ್ ಸಾಂಗ್. ಏನು ಚೆನ್ನಾಗಿರ್ಲಿಲ್ಲ. ಓಕೆ, ಹೇಳಿ ನಮ್ಮ ಸಾಂಗ್ ಹೇಳಿ. ಯಾರು? ಯಾವ್ದು? ಆಟಮ್ ಮೊಮೆಂಟ್ ಚೆನ್ನಾಗಿ ಖತರ್ನಾಕು ಕೇಳಿದ್ರೆ ಹೇಳಿ. ಹಾಡು ಖತರ್ನಾಕ್ ಕೇಳಿ. ನಾನು ಬೇಕಾದ್ರೆ ಡ್ಯಾನ್ಸ್ ಮಾಡ್ತೀನಿ, ಆಡಕ್ ಬರೋ ನನಗೆ. ನಾ ಖತರ್ನಾಕು ಕೇಳಿ ನೀ ಕಿಲ್ಲಾಡಿ ಲೇಡಿ. ಇಷ್ಟೊತ್ತು ನಮ್ಮ ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋದಲ್ಲಿದ್ರಿ, ನಿಮ್ಮ ಸಿನಿಮಾ ಬಗ್ಗೆ ಮಾತಾಡಿದ್ರಿ. ಸೊ ಹೇಗನ್ನಿಸ್ತು ಪ್ರೋಗ್ರಾಮ್, ಹೇಗನ್ನಿಸ್ತು ನಿಮಗೆ? ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿ ಆಯ್ತು. ನೀವು ನಡ್ಸ್ಕೊಟ್ಟಿದ್ದು ನಮಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಅಸ್ ಹಿಯರ್. ನಮ್ಮ ನ್ಯೂ ಇಯರ್ ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡಿ ನಮಗೆ ಖುಷಿ ಆಯ್ತು. ಫೈನಲಿ ವೀಕ್ಷಕರಿಗೆ ನಿಮ್ಮ ಸಿನಿಮಾ ಬಗ್ಗೆ ಏನು ಹೇಳ್ತೀರಾ? ಗ್ಯಾರಂಟಿ ನ್ಯೂಸ್ ಕಡೆಯಿಂದ ನಮ್ಮನ್ನೆಲ್ಲಿ ಕರೆಸಿ ಇಷ್ಟು ಒಳ್ಳೆ ಪ್ರೋಗ್ರಾಮ್ನ ಮಾಡಿದ್ದಕ್ಕೆ ಗ್ಯಾರಂಟಿ ನ್ಯೂಸ್ ಟೀಮಿಗೆ ಆ್ಯಂಡ್ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಒಂದು ನ್ಯೂ ಇಯರ್ ಇದು ಸ್ಪೆಷಲ್ ಮೆಮೊರಬಲ್ ಒನ್. ಸೊ ಗ್ಯಾರಂಟಿ ನಮ್ಮ ಸಿನಿಮಾಗೆ ಒಂದು ಒಳ್ಳೆ ನಿಮ್ಮ ಚಾನಲ್ ಕಡೆಯಿಂದ ಒಂದು ಪುಷ್ ಸಿಕ್ಕಿದೆ. ಗ್ಯಾರಂಟಿ ಮೂವಿಯಲ್ಲಿ ಎಂಟರ್ಟೈನ್ಮೆಂಟ್ ಇದೆ, ಎಲ್ಲರೂ ಮಿಸ್ ಮಾಡದೆ ಬಂದು 24th ನಮ್ಮ ಸಿನಿಮಾ ನೋಡಿ. ಸಿನಿಮಾ ನೀವು ಅಂದ್ಕೊಂಡಿರೋ ಥರನೇ ರಾಯಲ್ ಆಗಿದೆ ಆ್ಯಂಡ್ ಈಗಾಗಲೇ ಸಾಂಗ್ ವೈರಲ್ ಆಗಿದೆ. ಸೊ ಸಿನಿಮಾದಲ್ಲಿ ಕೂಡ ಕಂಟೆಂಟ್ ಅಷ್ಟೇ ರಾಯಲ್ ಆಗಿದೆ. ಇದು ಪಕ್ಕಾ ಗ್ಯಾರಂಟಿ ಅಂತ ಹೇಳ್ತಾ ಇದೀನಿ, ಬಂದು ನೋಡಿ. ನಿಮ್ಮ ಮಾತು? ಸೊ ನನ್ನ ಸಿನಿಮಾ 2 years ಆದಮೇಲೆ ರಿಲೀಸ್ ಆಗ್ತಾ ಇದೆ. ತುಂಬ ಪ್ರೀತಿಯಿಂದ ಮಾಡಿರೋ ಸಿನಿಮಾ ರಾಯಲ್. ನಿಮ್ಮ ಹೊಸ ವರ್ಷ ನಮ್ಮ ರಾಯಲ್ ಚಿತ್ರದ ಜೊತೆ ಸ್ಟಾರ್ಟ್ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಥಿಯೇಟರ್ಸಿಗೆ ಬಂದು ಸಿನಿಮಾ ನೋಡಿ. ಒಂದು ಒಳ್ಳೆ ಸಿನಿಮಾ, ಫುಲ್ ಪ್ಯಾಕ್ಡ್ ಎಂಟರ್ಟೈನ್ಮೆಂಟ್ ಇರೋವಂಥ ಸಿನಿಮಾ. ಡೆಫಿನೆಟ್ಲಿ ನಿಮ್ಗೆ ಯಾರಿಗೂ ಬೇಜಾರಾಗೋದಿಲ್ಲ. ಈಗಾಗಲೇ ಸಾಂಗ್ಸ್ನ ದೊಡ್ಡ ಮಟ್ಟದಲ್ಲಿ ಹಿಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಅದೇ ಎಫರ್ಟ್ ಇಡೀ ಮೂವಿಲಿ ನಾವು ಕೊಟ್ಟು ಇಡೀ ಸಿನಿಮಾ ಮಾಡಿದ್ದೀವಿ. ವಿ ಆಲ್ ಹೋಪ್ ನೀವೆಲ್ಲ ಥಿಯೇಟರ್ಸಿಗೆ ಬಂದು ಸಿನಿಮಾ ನೋಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಹೊಸ ವರ್ಷ ನಿಮ್ಮಿಬ್ಬರಿಗೂ ಒಳ್ಳೇದಾಗಲಿ. ನಿಮ್ಮ ಸಿನಿಮಾ ರಾಯಲ್ ಕೂಡ ತುಂಬ ಸಕ್ಸಸ್ಫುಲ್ಲಿ ಹಿಟ್ ಆಗಲಿ. ಹಾಗೆ 50 crores 100 crores ಬಾಕ್ಸ್ ಆಫೀಸಲ್ಲಿ ಕಲೆಕ್ಷನ್ ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮಗೂ ಅಷ್ಟೇ ತುಂಬ ಒಳ್ಳೆ ನೇಮ್ ಸಂಪಾದನೆ ಮಾಡಿ ನೀವು ಈ ಥರ 50 episodes 100 episodes ಮಾಡಿ ಮತ್ತೆ ನಾವು 100 daysಗೆ ಇಲ್ಲಿಗೆ ಬಂದು ನಿಮ್ಮ ಜೊತೆ ಇದೇ ಪ್ರೋಗ್ರಾಮ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಅಸ್ ಹಿಯರ್. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ವೆರಿ ಮಚ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.